ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಚಹಾ ಕಪ್ ಕೈಯಲ್ಲಿ ಹಿಡಿದುಕೊಂಡು ಕಿಟಕಿಯಲ್ಲಿ ನೋಡುತ್ತಾ ನೀವು ಅಂದುಕೊಳ್ಳುತ್ತೀರಾ, ನನಗೆ ಎಷ್ಟೊಂದು ಸುಸ್ತಾಗುತ್ತಿದೆ ಎಂದು. ಪ್ರತಿದಿನ ಎದ್ದ ತಕ್ಷಣ ಕೈ ಕಾಲುಗಳಲ್ಲಿ ನೋವು, ಕಾಲುಗಳಲ್ಲಿ ಸೆಳೆತ, ಅಷ್ಟೇ ಅಲ್ಲದೆ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಸುಸ್ತು. ಇದೆಲ್ಲವೂ ವಯಸ್ಸಿನಿಂದಾಗಿ ಎಂದು ನಮಗೆ ಗೊತ್ತು. ಆದರೆ ಇದೆಲ್ಲವನ್ನು ಪರಿಹರಿಸಿಕೊಳ್ಳಲು ಯಾವುದೇ ಸುಲಭ ಮಾರ್ಗಗಳಿಲ್ಲವೇ? ಆದರೆ ಚಿಂತೆ ಮಾಡಬೇಡಿ, ಇದೆಲ್ಲದಕ್ಕೂ ಒಂದು ಮಾರ್ಗವಿದೆ. ವೈಜ್ಞಾನಿಕ ಸಂಶೋಧನೆಯ ಪ್ರಕಾರ ನಾವು ಪ್ರತಿದಿನ ಬೆಳಿಗ್ಗೆ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಬೇಕು. ಇದು ಕೇವಲ 5 ನಿಮಿಷದ ಕೆಲಸ. ಇದರಿಂದಾಗಿ 30 ವರ್ಷ ಮತ್ತಷ್ಟು ಜಾಸ್ತಿಯಾಗುತ್ತದೆ. ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಿ, 30 ವರ್ಷ ಮತ್ತಷ್ಟು ಜಾಸ್ತಿಯಾಗಿ ನಿಮ್ಮ ಶರೀರ ಕೂಡ ನಿಮಗೆ ಸಹಕರಿಸುತ್ತದೆ ಉತ್ತಮವಾದ ಜೀವನವನ್ನು ನಡೆಸಲು. ಹಾಗಾದರೆ ಬನ್ನಿ, ನಾವು ಇಲ್ಲಿ 5 ನಿಮಿಷಗಳ ಅಭ್ಯಾಸದ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ಔಷಧಿಗಳಿಲ್ಲದೆ, ಯಾವುದೇ ಕಷ್ಟಪಡುವ ಅವಶ್ಯಕತೆ ಇಲ್ಲದೆ, ಕೇವಲ ಕೆಲವೊಂದಿಷ್ಟು ಅಭ್ಯಾಸಗಳನ್ನು ಬದಲಾಯಿಸಬೇಕು. ಪ್ರತಿದಿನ ನಾವು ಈ 5 ಅಭ್ಯಾಸಗಳನ್ನು ರೂಢಿಸಿಕೊಂಡರೆ ಸಾಕು, ಆ ದಿನ ನಮ್ಮದಾಗುತ್ತದೆ. ನಾವು ಹೊಸ ಹುಮ್ಮಸ್ಸಿನಿಂದ ಬೆಳಗ್ಗೆ ಏಳಬಹುದು ಎಂದು ನಮಗೆ ಅನಿಸುತ್ತದೆ. ನಾವು ಇಂದು ತುಂಬ ಆರೋಗ್ಯವಾಗಿದ್ದೇನೆ ಎಂದು ನಮ್ಮಂತೆ ಎಲ್ಲರೂ ಯೋಚಿಸುತ್ತಾರೆ. ವಯಸ್ಸಾಗುತ್ತಾ ಹೋದಂತೆ ರೋಗಗಳು ಕೂಡ ನಮ್ಮ ಜೊತೆ ಬರುತ್ತದೆ ಎಂದು. ಆದರೆ ಇದು ನಿಮ್ಮೆಲ್ಲರ ಭ್ರಮೆ. ಸತ್ಯ ಏನೆಂದರೆ, ನಿಮಗೆ 60, 70, 80 ವರ್ಷವಾದರೂ ನೀವು ಸರಿಯಾದ ಅಭ್ಯಾಸಗಳನ್ನು ಮಾಡುತ್ತಾ ಹೋದರೆ ನಿಮಗೆ ವಯಸ್ಸು ಯಾವುದೇ ಲೆಕ್ಕವಾಗುವುದಿಲ್ಲ. ಎಷ್ಟೇ ವಯಸ್ಸಾದರೂ ನೀವು ಆರೋಗ್ಯವಾಗಿ ಸ್ವಸ್ಥವಾಗಿ ಜೀವನ ನಡೆಸುತ್ತೀರಿ. ನಾವು ಇಂದು ನಿಮಗೆ ವೈಜ್ಞಾನಿಕ ರೂಪದಲ್ಲಿ ಸಿದ್ಧ ನಿಯಮಗಳನ್ನು ಹೇಳಿಕೊಡುತ್ತೇವೆ. ಈ ನಿಯಮಗಳನ್ನು ಪಾಲಿಸುವುದರಿಂದ ನಿಮ್ಮ ವಯಸ್ಸು ಕೇವಲ ನಂಬರ್ ಆಗಿರುತ್ತದೆ. ಹಾಗಾದರೆ ನಾವು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇವೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಯಾವ ಕೆಲಸವನ್ನು ಮಾಡುತ್ತೀರಿ? ಕೆಲವೊಂದಿಷ್ಟು ಜನ ಏನನ್ನೂ ಯೋಚಿಸದೆ ಎದ್ದ ತಕ್ಷಣ ಮೊಬೈಲನ್ನು ತೆಗೆದುಕೊಳ್ಳುತ್ತಾರೆ. ಇನ್ನೂ ಕೆಲವೊಂದಿಷ್ಟು ಜನ ಎದ್ದ ತಕ್ಷಣ ಬಾತ್ರೂಮ್ಗೆ ಹೋಗುತ್ತಾರೆ. ಇನ್ನೂ ಕೆಲವೊಂದಿಷ್ಟು ಜನ ಇರುತ್ತಾರೆ, ಅವರು ಎದ್ದ ತಕ್ಷಣ ಮೈಕೈ ನೋವು, ಸುಸ್ತು, ಆಯಾಸ ಎನ್ನುತ್ತಲೇ ಎದ್ದೇಳುತ್ತಾರೆ. ಆದರೆ ನಾವು ಹೇಳುವುದೇನೆಂದರೆ, ನಾವು ಹೇಳುವ ಈ 5 ಕೆಲಸವನ್ನು 5 ನಿಮಿಷ ಮಾಡಿ ಸಾಕು. ಅಂದಿನ ನಿಮ್ಮ ಜೀವನ ಯುವಕರಂತೆ ಹೊಸ ಹುಮ್ಮಸ್ಸಿನಿಂದ ಕೂಡಿರುತ್ತದೆ. ಇದು ನಿಮಗೆ ಚಮತ್ಕಾರ ಎನಿಸಬಹುದು, ಆದರೆ ಇದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. 1. ಬೆಳಗ್ಗೆ ಎದ್ದ ತಕ್ಷಣ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುವುದು ಹಾಗೂ ಬಿಡುವುದು. ನೀವು ಬೆಳಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣ ನಿಮ್ಮ ದೇಹವು ತುಂಬ ನಾಜೂಕಾದ ಸ್ಥಿತಿಯಲ್ಲಿ ಇರುತ್ತದೆ. ಆದ್ದರಿಂದ ನೀವು ಬೆಳಗ್ಗೆ ಎದ್ದ ತಕ್ಷಣ ಬೇಗ ಎದ್ದು ಓಡಾಡುವುದು, ಕೆಲಸ ಮಾಡುವುದು ಮಾಡಬಾರದು. ಬೆಳಗ್ಗೆ ಎದ್ದ ತಕ್ಷಣ 5 ನಿಮಿಷಗಳ ಕಾಲ ನಿಮಗಾಗಿ ನೀವು ಟೈಮ್ ಕೊಡಬೇಕು. ದೀರ್ಘವಾದ ಉಸಿರನ್ನು ಎಳೆದುಕೊಂಡು ಬಿಡಬೇಕು. ಇದರಿಂದ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಹೆಚ್ಚಾಗುತ್ತದೆ. ಸ್ವಲ್ಪ ಗಮನವಿಟ್ಟು ಯೋಚಿಸಿ. ನಮ್ಮ ಪೂರ್ತಿ ಜೀವನದಲ್ಲಿ ಬೇರೆಯವರಿಗಾಗಿ ಓಡುತ್ತಲೇ ಇರುತ್ತೇವೆ, ಮಕ್ಕಳಿಗಾಗಿ, ಪರಿವಾರದವರಿಗಾಗಿ, ಕೆಲಸಕ್ಕಾಗಿ. ಆದರೆ ನಿಮಗಾಗಿ ನೀವು ಎಂದಾದರೂ ಟೈಮ್ ಕೊಟ್ಟಿದ್ದೀರಾ? ಇಲ್ಲ. ಅದಕ್ಕಾಗಿ ನೀವು ಪ್ರತಿದಿನ 5 ನಿಮಿಷಗಳ ಕಾಲ ನಿಮಗಾಗಿ ನೀವು ಟೈಮ್ ಕೊಡಬೇಕು. ನೀವು ಆ ಸಮಯವನ್ನು ಅನುಭವಿಸಬೇಕು. ನಮ್ಮ ಶರೀರಕ್ಕೆ ಏನು ಬೇಕು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾವಾಗ ಈ ರೀತಿಯ ಪ್ರಶ್ನೆಗಳು, ಸಂವಾದಗಳು ಹುಟ್ಟಿಕೊಳ್ಳುತ್ತವೆ, ಆಗ ನಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ ಶಾಂತಿ ಉಂಟಾಗುತ್ತದೆ. ನಿಧಾನವಾಗಿ ಉಸಿರು ಎಳೆದುಕೊಂಡು ನಿಧಾನವಾಗಿ ಉಸಿರನ್ನು ಬಿಡಿ. ಎಷ್ಟು ಹೊತ್ತು ಉಸಿರು ಹೊಟ್ಟೆ ಒಳಗೆ ಇರುತ್ತದೆಯೋ ಅಷ್ಟು ಹೊತ್ತು ನಿಮಗೆ ಸಮಾಧಾನ ಎನಿಸುತ್ತದೆ. ನಿಧಾನವಾಗಿ ನೀವು ಉಸಿರನ್ನು ಬಿಟ್ಟಾಗ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಚಿಂತೆ, ಒತ್ತಡ ಎಲ್ಲವೂ ನಿಧಾನವಾಗಿ ಹೊರಬಂದಂತಾಗುತ್ತದೆ. ಈ ರೀತಿ ಮಾಡುವುದರಿಂದ ಕೇವಲ ಮನಸ್ಸು ಹಗುರಾಗುವುದಿಲ್ಲ, ಹೃದಯ ಕೂಡ ಸ್ಥಿರವಾಗಿರುತ್ತದೆ. ಮುಖ್ಯವಾಗಿ ಮನಸ್ಸಿನ ಒತ್ತಡಗಳು ಕಡಿಮೆಯಾಗುತ್ತದೆ. ಇದೇ ಕಾರಣದಿಂದ ಈ ಕಾಲದಲ್ಲಿ BP, ಶುಗರ್ ಎನ್ನುವ ರೋಗಗಳು ಮನುಷ್ಯರನ್ನು ಕಾಡುತ್ತಿವೆ. ನೀವು ಅಂದುಕೊಳ್ಳಬಹುದು, ಕೇವಲ ಉಸಿರು ತೆಗೆದುಕೊಂಡು ಬಿಡುವುದರಿಂದ ಇಷ್ಟೆಲ್ಲ ಲಾಭವಿದೆಯೇ ಎಂದು. ಆದರೆ ನನ್ನದೊಂದು ಷರತ್ತಿದೆ. ಈ 5 ನಿಮಿಷಗಳ ಕೆಲಸವನ್ನು ಮೊಬೈಲ್, ಜೀವನದ ಒತ್ತಡ, ಚಿಂತೆ, ಕೆಲಸ ಎಲ್ಲವನ್ನು ಬಿಟ್ಟು ಶ್ರದ್ಧೆಯಿಂದ ಮಾಡಿದರೆ ಇದರ ಪ್ರಯೋಜನ ಬಹುಬೇಗ ಆಗುತ್ತದೆ.
ಎರಡನೆಯದಾಗಿ, ಬೆಳಗ್ಗೆ ಎದ್ದ ತಕ್ಷಣ ದೇಹವನ್ನು ನಿಧಾನವಾಗಿ ಚಲಿಸುವುದು. ರಾತ್ರಿಯೆಲ್ಲ ನಾವು ಒಂದೇ ಪೊಸಿಷನ್ನಲ್ಲಿ ಮಲಗಿಕೊಂಡಿರುತ್ತೇವೆ. ತಕ್ಷಣ ಎದ್ದು ಕೆಲಸ ಮಾಡುವುದು, ಓಡಾಡುವುದು ಮಾಡಿದರೆ ನಮ್ಮ ಮಾಂಸಖಂಡಗಳಿಗೆ, ಮೂಳೆಗಳಿಗೆ ತುಂಬ ಬಲವಾದ ಒತ್ತಡ ಬೀಳುತ್ತದೆ. ಆದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯಲ್ಲಿ ಕುಳಿತು ನಿಧಾನವಾಗಿ ಕತ್ತನ್ನು ಹೊರಳಿಸುವುದು, ಕೈ ಕಾಲುಗಳನ್ನು ಆಡಿಸುವುದು, ಕುಳಿತಲ್ಲಿಯೇ ನಿಧಾನವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಯೋಗ ಮಾಡುವುದು. ಈ ರೀತಿ ನಿಮ್ಮ ದೇಹವನ್ನು ನಿಧಾನವಾಗಿ ಎಬ್ಬಿಸಬೇಕು. ಈ ರೀತಿಯ ಸಣ್ಣ ಪುಟ್ಟ ಅಭ್ಯಾಸಗಳೇ ನಮ್ಮ ದೇಹವನ್ನು ಆರೋಗ್ಯವಾಗಿ ಇಡುವುದಕ್ಕೆ ಸಹಾಯ ಮಾಡುತ್ತದೆ. ಯಾವ ರೀತಿ ನಾವು ಚಿಕ್ಕ ಮಕ್ಕಳನ್ನು ಬೆಳಗ್ಗೆ ಎಬ್ಬಿಸುತ್ತೇವೆಯೋ ಅದೇ ರೀತಿ ನಮ್ಮ ದೇಹವನ್ನು ನಾವು ನಿಧಾನವಾಗಿ ಎಬ್ಬಿಸಬೇಕು. ಇದರಿಂದಾಗಿ ನಿಮಗೆ ಯಾವುದೇ ರೀತಿಯ ನೋವುಗಳು ಕಾಣಿಸಿಕೊಳ್ಳುವುದಿಲ್ಲ, ತಲೆ ಸುತ್ತುವುದಿಲ್ಲ, ನೀವು ದಿನಪೂರ್ತಿ ಆಕ್ಟಿವ್ ಆಗಿರುತ್ತೀರಾ. ನಾನು ಒಬ್ಬ ವಯಸ್ಸಾದ ಅಜ್ಜಿಯನ್ನು ನೋಡಿದೆ. ಅವರು ಪ್ರತಿದಿನ ಹಾಸಿಗೆಯಿಂದ ಎದ್ದ ತಕ್ಷಣ ನೇರವಾಗಿ ಕೆಲಸ ಮಾಡುತ್ತಿರಲಿಲ್ಲ. 5 ನಿಮಿಷಗಳ ಕಾಲ ದೇಹವನ್ನು ಅಲ್ಲಿ ನಿಧಾನವಾಗಿ ಚಲಿಸುತ್ತಿದ್ದರು. ನಂತರ ಅವರು ನಮಗೆ ಹೇಳುತ್ತಿದ್ದರು, ಮಗು, ಇದು ನನಗೆ ಔಷಧವಿದ್ದಂತೆ, ಇದರಿಂದಾಗಿ ನನ್ನ ಆಯುಸ್ಸು ಕೂಡ ಹೆಚ್ಚಾಗುತ್ತಿದೆ ಎಂದು ಹೇಳಿದರು. ಇದೇ ರೀತಿ ನೀವು ಕೂಡ ಈ ಅಭ್ಯಾಸವನ್ನು ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಜೀವನ ನಡೆಸಬಹುದು. 3. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಧನ್ಯವಾದಗಳನ್ನು ಹೇಳುವುದು. ಧನ್ಯವಾದಗಳನ್ನು ಹೇಳುವುದು ಬೇರೆಯವರಿಗೆಲ್ಲ, ನಿಮಗೆ ನೀವೇ ಧನ್ಯವಾದಗಳನ್ನು ಹೇಳಿಕೊಳ್ಳಬೇಕು. ಮೇಲಿನ ದೇವರಿಗೆ ಹೇಳಬೇಕು, ನಮಗೆ ಮತ್ತೊಂದು ದಿನ ಜೀವನ ಮಾಡಲು ಅವಕಾಶ ಕೊಟ್ಟಿದ್ದಕ್ಕೆ. ನಾವು ನಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸುತ್ತೇವೆ. ಆರ್ಥಿಕ ಒತ್ತಡಗಳು, ಒಂಟಿತನ, ಅವಮಾನ, ರೋಗಗಳು, ಆದರೂ ಕೂಡ ನಾವು ಇನ್ನೂ ಬದುಕಿದ್ದೇವೆ. ನಾವು ಪ್ರತಿದಿನ ಈ 3 ಮಾತುಗಳನ್ನು ನೆನಪಿಟ್ಟುಕೊಳ್ಳಬೇಕು. ನಾನು ಕೃತಜ್ಞತೆಯನ್ನು ತಿಳಿಸುತ್ತೇನೆ ನನಗೆ ಇನ್ನೊಂದು ದಿನ ಜೀವನ ಮಾಡಲು ಅವಕಾಶ ಕೊಟ್ಟಿದ್ದಕ್ಕೆ. ನಾನು ಕೃತಜ್ಞತೆಯನ್ನು ತಿಳಿಸುತ್ತೇನೆ ನನಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದಕ್ಕೆ. ನಾನು ಕೃತಜ್ಞತೆಯನ್ನು ತಿಳಿಸುತ್ತೇನೆ ನನಗೆ ಒಳ್ಳೆಯ ಪರಿವಾರವನ್ನು ಕೊಟ್ಟಿದ್ದಕ್ಕೆ. ಈ ರೀತಿ ನಮಗೆ ನಾವೇ ಕೃತಜ್ಞತೆಯನ್ನು ಹೇಳಿಕೊಳ್ಳುವುದರಿಂದ ನಮ್ಮ ಜೀವನ ಒಂಟಿ ಎನಿಸುವುದಿಲ್ಲ. ಈ ರೀತಿ ಕೃತಜ್ಞತೆ ಹೇಳುವುದರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಎನಿಸುತ್ತದೆ. ಯಾರ ಮೇಲೆಯೂ ನಾವು ಆಧಾರವಾಗಿಲ್ಲ ಎಂದು ಅನಿಸುತ್ತದೆ. ಇದರಿಂದ ಹೃದಯದ ಕಾಯಿಲೆಗಳು ಕೂಡ ಕಡಿಮೆಯಾಗುತ್ತದೆ. ನಾವು ಕೃತಜ್ಞತೆಯನ್ನು ಹೇಳುವುದರಿಂದ ಸೆರೋಟೋನಿನ್ ಹಾಗೂ ಡೋಪಾಮಿನ್ ಎನ್ನುವ ಕೆಮಿಕಲ್ಸ್ಗಳು ಜಾಸ್ತಿಯಾಗುತ್ತದೆ. ಇದಕ್ಕಾಗಿ ನೀವು ಯಾವುದೇ ಕಷ್ಟಪಡುವ ಅವಶ್ಯಕತೆ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ 5 ನಿಮಿಷ ನಿಮ್ಮ ಹಾಸಿಗೆಯಲ್ಲಿ ಕುಳಿತುಕೊಂಡು ಬೇರೆಯವರಿಗೆ ಕೃತಜ್ಞತೆಯನ್ನು ಹೇಳಿ. ಇದರಿಂದ ಮನಸ್ಸು ಹಗುರವಾಗುತ್ತದೆ. ನೆನಪಿಟ್ಟುಕೊಳ್ಳಿ, ಈ 3 ಅಭ್ಯಾಸಗಳು ಹೊರಗಿನ ಪ್ರಪಂಚವನ್ನು ಅಲ್ಲ, ನಿಮ್ಮೊಳಗಿನ ಆರೋಗ್ಯ ಅಥವಾ ವಾತಾವರಣವನ್ನು ಬದಲಾಯಿಸುತ್ತದೆ. ಯಾವಾಗ ನಮ್ಮೊಳಗಿನ ಮನಸ್ಸು, ಹೃದಯ ಶಾಂತವಾಗಿರುತ್ತದೆಯೋ ಆಗ ಹೊರಗಿನ ದೊಡ್ಡ ದೊಡ್ಡ ವಿಷಯಗಳು ಕೂಡ ಚಿಕ್ಕದಾಗಿ ಕಾಣುತ್ತದೆ. 4ನೇಯದಾಗಿ, ನೀರು ಕುಡಿಯುವುದು. ಎಷ್ಟೋ ಜನ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿಯುತ್ತಾರೆ. ನೆನಪಿಟ್ಟುಕೊಳ್ಳಿ, ರಾತ್ರಿ ಪೂರ್ತಿ ನೀರಿಲ್ಲದೆ ನಮ್ಮ ದೇಹ ನಿರ್ಜಲವಾಗಿರುತ್ತದೆ. ನಾವು ಮಲಗಿಕೊಂಡಾಗ ನಮ್ಮ ದೇಹದಿಂದ ಬೆವರು, ಮೂತ್ರ ಇನ್ನಿತರ ಕಾರಣಗಳಿಂದಾಗಿ ನೀರು ನಮ್ಮ ದೇಹದಿಂದ ಹೊರಹೋಗಿರುತ್ತದೆ. ಆದ್ದರಿಂದ ನೀವು ಬೆಳಿಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬಿಸಿ ನೀರನ್ನು ಕುಡಿಯುವುದರಿಂದ ನಿಮ್ಮ ದೇಹಕ್ಕೆ ನೀರು ಸಿಕ್ಕಂತಾಗುತ್ತದೆ ಹಾಗೂ ನಿಮ್ಮ ದೇಹ ಕೂಡ ಸ್ವಚ್ಛವಾಗುತ್ತದೆ. ನೀರು ಕುಡಿಯಿರಿ ಎಂದ ತಕ್ಷಣ ಗಟಗಟ ಎಂದು ಕುಡಿಯುವುದಲ್ಲ, ನಿಧಾನವಾಗಿ ಕುಳಿತುಕೊಂಡು ನೀರು ಕುಡಿಯುವುದನ್ನು ಅನುಭವಿಸಿ ಕುಡಿಯಬೇಕು. ಒಂದಿಷ್ಟು ಜನ ವಯಸ್ಸಾದ ಮೇಲೆ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಮಲ ಹೊರಹೋಗಲು ತೊಂದರೆಯಾಗುತ್ತದೆ. ಅಂತಹ ವೃದ್ಧರು ಬೆಳಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ಬಿಸಿ ನೀರನ್ನು ಕುಡಿಯುವುದರಿಂದ ಯಾವುದೇ ತೊಂದರೆ ಇಲ್ಲದೆ ದೇಹ ಸ್ವಚ್ಛವಾಗುತ್ತದೆ. ಬಿಸಿ ನೀರಿನ ಜೊತೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಗೂ ಸ್ವಲ್ಪ ಮೆಂತೆಕಾಳಿನ ಪುಡಿಯನ್ನು ಹಾಕಿಕೊಂಡು ಕುಡಿಯುವುದರಿಂದ ದೇಹಕ್ಕೆ ಮತ್ತಷ್ಟು ಲಾಭದಾಯಕವಾಗುತ್ತದೆ. ನನಗೆ ಒಬ್ಬ ಹಿರಿಯರು ಹೇಳಿದ ಮಾತು ನೆನಪಿಗೆ ಬರುತ್ತಿದೆ. ಅವರು ಪ್ರತಿದಿನ ಎದ್ದ ತಕ್ಷಣ ತಮಗೆ ತಾವೇ ಕೃತಜ್ಞತೆಯನ್ನು ಹೇಳಿಕೊಳ್ಳುತ್ತಿದ್ದರು. ಅವರು ಪ್ರತಿದಿನ ನಮಗೆ ನಾವೇ ದೇವರಿಗೆ, ನಮ್ಮವರಿಗೆ, ಪರಿವಾರದವರಿಗೆ ಕೃತಜ್ಞತೆಯನ್ನು ಹೇಳುತ್ತಿದ್ದರು. ಇದರಿಂದ ಅವರ ಮುಖದಲ್ಲಿ ಏನೋ ಒಂದು ರೀತಿಯ ಕಾಂತಿ ಹೆಚ್ಚುತ್ತಿತ್ತು. ಇದರಿಂದಾಗಿ ಅವರಲ್ಲಿ ಏನೋ ಒಂದು ರೀತಿಯ ಆತ್ಮವಿಶ್ವಾಸ ಹೆಚ್ಚುತ್ತಲೇ ಹೋಯಿತು. ಪ್ರತಿದಿನ ಬೆಳಗ್ಗೆ ನಮಗಾಗಿ ನಾವು 5 ನಿಮಿಷಗಳನ್ನು ಟೈಮ್ ಕೊಡುವುದರಿಂದ ನಮಗೆ ವಯಸ್ಸು ಕೇವಲ ನಂಬರ್ ಅಷ್ಟೇ ಅನಿಸುತ್ತದೆ. 5ನೇದಾಗಿ, ಇನ್ನೊಂದು ಮುಖ್ಯವಾದ ಅಭ್ಯಾಸವೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಕಣ್ಣು ತೆರೆಯುವಾಗ ಹೊಸ ಹುಮ್ಮಸ್ಸಿನಿಂದ ಹೊಸ ದಿನದಂತೆ ಶುರು ಮಾಡಬೇಕು. ಇದು ನಿಮಗೆ ಸಾಧಾರಣ ಎನಿಸಬಹುದು, ಆದರೆ ಕೆಲವೊಂದಿಷ್ಟು ಜನ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದಾದರೂ ಒತ್ತಡ ಅಥವಾ ಟೆನ್ಷನ್ನಲ್ಲೇ ಎದ್ದೇಳುತ್ತಾರೆ.
ವಯಸ್ಸಾಗಿ ಹೋಗಿದೆ, ಈಗ ಹೊಸದಾಗಿ ಏನು ಮಾಡುವುದು? ಹೀಗೆ ಜೀವನ ನಡೆದು ಹೋಗುತ್ತದೆ. ನಾವು ಹೆಚ್ಚಿಗೆ ಏನು ಮಾಡುವ ಅವಶ್ಯಕತೆ ಇಲ್ಲ. ಅವರಿಗೆ ಯಾವುದರಲ್ಲೂ ಆಸಕ್ತಿ ಇರುವುದಿಲ್ಲ. ಜೀವನವನ್ನು ಖುಷಿಯಿಂದ ನಡೆಸಬೇಕು ಎನ್ನುವ ಹುಮ್ಮಸ್ಸು ಇರುವುದಿಲ್ಲ. ನಾವು ನಿಮಗೊಂದು ಸತ್ಯ ಹೇಳುತ್ತೇವೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಒಂದು ಹೊಸ ಅವಕಾಶ ಸಿಕ್ಕಂತೆ. ವಯಸ್ಸು ಎಷ್ಟಾದರೂ ಆಗಿರಲಿ, 60, 70, 80 ವಯಸ್ಸಾದರೂ ನಾವು ಬದುಕಿದ್ದೇವೆ ಎಂದರೆ ನಮ್ಮ ಜೀವನವೂ ಕೂಡ ಬದುಕಿದೆ ಎಂದು ಅರ್ಥ. ಇಂದು ನಾವು ಹೊಸದಾಗಿ ಏನಾದರೂ ಮಾಡೋಣ, ಹೊಸ ಕೆಲಸಗಳನ್ನು ಶುರು ಮಾಡೋಣ ಎಂದುಕೊಳ್ಳುವಾಗ ಏನು ಮಾಡುವುದು ಎನ್ನುವ ಪ್ರಶ್ನೆ ಕಾಡುತ್ತಿದೆ. ಆಗ ನೀವು ನಿಮ್ಮ ಹಳೆಯ ಸ್ನೇಹಿತರಿಗೆ ಫೋನ್ ಮಾಡಿ ಮಾತನಾಡಬೇಕು. ಇಂದು ನಿಮಗೆ ಇಷ್ಟವಾದ ಹಾಡನ್ನು ಕೇಳಬಹುದು. ಗಾರ್ಡನ್ನಲ್ಲಿರುವ ಗಿಡಗಳನ್ನು ಕತ್ತರಿಸಬೇಕು. ಬೆಳಿಗ್ಗೆ ಎಳೆ ಬಿಸಿಲಿಗೆ ಮೈ ಒಡ್ಡಬೇಕು. ಅಕ್ಕಪಕ್ಕದವರ ಜೊತೆ ಮಾತನಾಡಬೇಕು. ಉದಾಹರಣೆಗಾಗಿ ಒಂದು ದಿನ ಈ ರೀತಿ ಮಾಡಿ ನೋಡಿ. ನಿಮ್ಮ ಮನಸ್ಸು ಎಷ್ಟು ಖುಷಿಯಾಗಿ ನೆಮ್ಮದಿಯಾಗಿ ಇರುತ್ತದೆ ಎಂದು ನಿಮಗೆ ಅನುಭವಕ್ಕೆ ಬರುತ್ತದೆ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಖುಷಿಯನ್ನು ಕಾಣುವ ದೊಡ್ಡ ಮನಸ್ಸನ್ನು ನಾವು ಬೆಳೆಸಿಕೊಳ್ಳಬೇಕು. ನಮ್ಮ ಪಕ್ಕದ ಮನೆಯವರ ವಯಸ್ಸಾದ ಅಜ್ಜಿಯು ತಮ್ಮ ಜೀವನದಲ್ಲಿ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಅವರು ಪ್ರತಿದಿನ ಬೆಳಗ್ಗೆ ಎದ್ದು ಹೊಸ ಹೂಗಳನ್ನು ನೋಡಬೇಕು ಎಂದು ಅವರು ಪ್ರತಿದಿನ ಮನೆಯ ಪಕ್ಕದಲ್ಲಿ ಇರುವ ಪಾರ್ಕಿಗೆ ಹೋಗಿ ಹೊಸ ಹೂಗಳನ್ನು ನೋಡಲು ಹುಡುಕುತ್ತಿರುತ್ತಾರೆ. ಆಗ ನಾನು ಅವರನ್ನು ಕೇಳಿದೆ, ಇದರಿಂದ ಏನು ಪ್ರಯೋಜನ ಅಜ್ಜಿ ಎಂದು. ಆಗ ಅವರು ನನಗೆ ಹೇಳಿದರು, ನಾನು ಪ್ರತಿದಿನ ಹೊಸ ಹೂಗಳನ್ನು ನೋಡಿದಾಗ ನನ್ನ ಜೀವನದಲ್ಲಿ ನನಗೆ ಹೊಸ ಹುಮ್ಮಸ್ಸು ಬಂದಂತಾಗುತ್ತದೆ. ನನಗಿನ್ನು 20 ವರ್ಷ ಎನ್ನುವಂತೆ ಭಾಸವಾಗುತ್ತದೆ. ಸ್ವಲ್ಪ ಯೋಚಿಸಿ, ನೀವು ಇದೇ ರೀತಿ ನಿಮ್ಮ ಜೀವನದಲ್ಲಿ ಪ್ರತಿದಿನ ಯಾವುದಾದರೂ ಒಂದು ನಿರ್ಧಾರ ಅಥವಾ ಸೂಚನೆಗಳನ್ನು ಇಟ್ಟುಕೊಳ್ಳುವುದರಿಂದ ನಿಮ್ಮ ಜೀವನವೇ ಬದಲಾಗಿ ಹೋಗುತ್ತದೆ. ನಿಮಗೆ ವಯಸ್ಸಾಗಿದೆ ಎನ್ನುವುದನ್ನೇ ನೀವು ಮರೆತು ಬಿಡುತ್ತೀರಾ. ನಮ್ಮ ಜೀವನವನ್ನು ಹೊಸದಾಗಿ ಹೊಸ ಹುಮ್ಮಸ್ಸಿನಿಂದ ಯಾವಾಗಲೂ ಆಕ್ಟಿವ್ ಆಗಿ ಇರಿಸಲು ಯಾವುದೇ ರೀತಿಯ ಹಣ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಕೇವಲ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಬೇಕು ಮತ್ತು ಹೊಸ ನಿರ್ಧಾರಗಳನ್ನು ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಳಬೇಕು. ನಮ್ಮ ಜೀವನದಲ್ಲಿ ಈ 5 ಮುಖ್ಯವಾದ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದರಿಂದ ನಿಮ್ಮ ಜೀವನವೂ ಕೂಡ ಹೊಸ ಹುಮ್ಮಸ್ಸಿನಿಂದ ಕೂಡಿರುತ್ತದೆ. ಇದು ಕೇವಲ ಅಭ್ಯಾಸಗಳಲ್ಲ, ಇದು ನಿಮ್ಮ ಜೀವನದ ಈ 5 ಅಭ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ರೂಢಿ ಮಾಡಿಕೊಳ್ಳಲು ನಿಮಗೆ ಯಾರ ಅವಶ್ಯಕತೆಯೂ ಇಲ್ಲ. ಯಾವುದೇ ಹಣದ ಖರ್ಚಿಲ್ಲ, ಯಾರ ಒತ್ತಾಯವೂ ಇಲ್ಲ, ಯಾರ ಆಧಾರವೂ ಇಲ್ಲದೆ ನೀವು ಒಂಟಿಯಾಗಿ ಈ ಅಭ್ಯಾಸಗಳನ್ನು ಮಾಡಿಕೊಳ್ಳಬಹುದು. ಇವೆಲ್ಲವೂ ನಿಮ್ಮ ಅವಶ್ಯಕತೆಗಾಗಿ ಅಷ್ಟೇ. ಪ್ರಾರಂಭದಲ್ಲಿ ನಿಮಗೆ ಇದೆಲ್ಲವೂ ಕಷ್ಟವೆನಿಸಬಹುದು. ಇದರಿಂದ ಏನು ಪ್ರಯೋಜನ ಎನಿಸಬಹುದು. ಕಷ್ಟಪಟ್ಟು 1 ತಿಂಗಳ ಕಾಲ ನೀವು ಈ ಅಭ್ಯಾಸಗಳನ್ನು ಮಾಡಿ ನೋಡಿ. ಅದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತದೆ. ನಿಮ್ಮ ಶರೀರ ಎಷ್ಟು ಹಗುರಾಗಿದೆ ಅನಿಸುತ್ತದೆ. ನಿಮ್ಮ ಮುಖದಲ್ಲಿ ಹೊಸ ಕಾಂತಿ ಹೊರಹೊಮ್ಮುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.